ಆದರೆ ನಮಗೆ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅನ್ಕೊಂಡಾಗ ನಮಗೆ ನೆನಪಿಗೆ ಬರೋದು ಕೃಷ್ಣದೇವರಾಯರು. ಅವರು ಮಾಡಿದಂತಹ ಒಳ್ಳೆಯ ಕಾರ್ಯಗಳೇನಿದೆ, ಅವ್ರ ಕಾಲದಲ್ಲಿ ಇದ್ದಂತಹ ಕಲಾವಿದರನ್ನು ಹೇಗೆ ರೀತಿ ಪ್ರೋತ್ಸಾಹಿಸ್ತಾ ಇದ್ರು, ಆಮೇಲೆ ಯಾತ್ರಾರ್ಥಿಗಳಿಗೆ ಯಾವ್ಯಾವ್ದು ಸಹಾಯ ಮಾಡಿದ್ರು, ಆ ಎಲ್ಲ ತುಣುಗಳನ್ನು ಇಟ್ಕೊಂಡು ನಮಗೆ ಬಂದಂತ ಒಂದು ಕಾಲ್ಪನಿಕ ಕಥೆನ ತೋರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ. ಇದ್ರಲ್ಲಿ ಆಕ್ಚುಲಿ 3 ಜನದ ಹೆಸರಿದೆ ಅಲ್ಲಿ. ರಾಜ ಅನ್ನೋನು ಈಗಿನ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾ ಇರೋದು. ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತದ್ದು ಸೀನ್. ಆಮೇಲೆ ಸಿಂಧು ಅನ್ನೋದು ಸಿಂಧುಜಾ ಅಂತ. ಸೊ ಅದನ್ನ ಸೇರಿಸಿ ನಾವು ಇದಕ್ಕೆ ಎಷ್ಟು ಟೈಟ್ಲ್ ಮಾಡಿರೋದು ಆ ಥರ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ. ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಏನು ಹೇಳ್ತಾ ಇದ್ರು, ಏನಾದ್ರು ಚಿಕ್ಕ ಗಲಾಟೆ ಮಾಡ್ತಿದ್ರೆ ಅಜ್ಜಿ ದೇವ್ರದ್ದು ಇದ್ದವರು ಅವ್ರು ಹೇಳ್ತಾ ಬೈತಿರ್ತಾರೆ, ಮನುಷ್ಯ ಜನ್ಮ ಬಂದಿದೆ ಕಣೋ, ಇದ್ರ ಒಳ್ಳೇದು ಮಾಡೋ, ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ, 7 ಜನ್ಮ ಆದ್ಮೇಲೆ ನಿಮ್ಗೆ ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು. ಸೊ ಅವಾಗ ನಾಗೊಂದು ಥಾಟ್ ಬಂದಿತ್ತಾಗಂತ, ಅಂದ್ರೆ ಹಿಂದೆ 7 ಜನದ ಹಿಂದೆ ನಾನು ಏನಾಗಿರ್ಬೋದು ಯಾರಿಗೂ ಗೊತ್ತು. ಈಗ ನಮಗೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತಿದ್ದ ಹೇಗಿರ್ತಿದ್ದ ಅಂತ. ಸೊ ಆ ಒಂದು ತುಣುಕನ್ನು ಇಟ್ಕೊಂಡು ನಮ್ಗೆ ಯಾವ ರೀತಿ ಇರ್ಬೋದು, ಅಲ್ಲಿನ ಅಂಶಗಳು ಮತ್ತೆ ನಮಗೆ ರಿಪೀಟ್ ಆಗುತ್ತಾ, ಅಲ್ಲಿ ರಾಜ ಇದ್ದಲ್ಲಿ ಡೆಲಿವರಿ ಬಾಯ್ ಆಗುವಂತ ಸನ್ನಿವೇಶ, ಅಲ್ಲಿ ಒಳ್ಳೆನಾಗಿ ಕೆಟ್ಟನಾಗಿರ್ತಾನ, ಇಲ್ಲಿ ಇದ್ದವನು ಹೀಗಿರ್ತಾನೆ. ಸೊ ಇದೆಲ್ಲ ಒಂದು ಅಂಶ ಇಟ್ಕೊಂಡು ಒಂದು ಮಾಡಿರುವಂತ ಕತೆ. ಇನ್ನೊಂದು ಇದಕ್ಕೆ ಒಂದು ಹೇಳ್ಬೇಕು ಅಂದ್ರೆ, ಈಗ ನಾವು ಪ್ರಚಲಿತವಾಗಿ ನಡೆಯುವಂತಹ ವಿಷಯಗಳನ್ನು ಸಹಿತ ನಾವು ಅದನ್ನು ಟಚ್ ಮಾಡಿದ್ವಿ. ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್ ಬೇರೆ ಇರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ, ಅವ್ರಿಗೆ ಬೇರೆಯವ್ರು ಹೇಳ್ಬೇಕಿಲ್ಲ, ಇದು ನಮ್ಮ ಇರೋ ಒಬ್ಬದು ಇನ್ಫಾರ್ಮೇಷನ್ ಅದರ ಒಂದು ತುಣುಕಿದೆ, ನೋಡ್ಬೇಕು ಬನ್ನಿ ಅನ್ನೋ ತರ ಒಂದು ಸ್ಟೋರಿ ಮಾಡಿರೋದು ಇದು ಕತೆ. ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು ಪೌರಾಣಿಕ ಮಾಡೋಣ ಬಿಡಿ ಸರ್, ನನಗೆ ಖುಷಿ, ಒಂದು ಹೊಸ ಏನೋ ಡಿಫ್ರೆಂಟ್ ಜಾನರ್ ಆಗಿರುತ್ತೆ ಮಾಡೋಣ ಅಂದ್ರು. ನಾವು ಸ್ವಲ್ಪ ಆಗಿನ ಕಾಲದಾಗ ನಾವು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಈಗ ಆ ಪೌರಾಣಿಕ ಪಾತ್ರಗಳನ್ನ ನೋಡಿ ನಾವು ಬೆಳೆದಂಥವ್ರು. ಕಾರ್ಪೊರೇಟ್ ನಾನು ವರ್ಕ್ ಮಾಡಿದ ಕಾರ್ಪೊರೇಟ್ ಅಲ್ಲಿ ಆನ್ಯುವಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡೋ ಸಿಗೋದು ಈ ಫ್ಯಾಷನ್ ಶೋಸ್ ಡ್ಯಾನ್ಸ್ ಎಲ್ಲ ಇರುತ್ತೆ. ಆ ಈ ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ನಾನು ಒಬ್ಬರು ವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರನ್ನ ಮೆಚ್ಚುಗೆ ಪಡೆದವನು. ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಏನು ಬೇರೆ ಕಂಟ್ರಿಯಿಂದ ಬಂದವರೆಲ್ಲ ಅರ್ಥ ಆಗಿಲ್ಲದೆ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಷಿಯೇಟ್ ಮಾಡಿದ್ರು, ಗೆಟಪ್ ಹಾಕೊಂಡು ಮಾಡುವಂಥದ್ದು. ಸೊ ಅದೊಂದು ನನಗೆ ಪೌರಾಣಿಕ ಅಂದ್ರೆ ತುಂಬಾ ಅದ್ರ ಹತ್ತಿರವಾದ ಸಬ್ಜೆಕ್ಟ್. ಸೊ ಹಾಗಾಗಿ ತುಂಬಾ ಉತ್ಸುಕತೆಯಿಂದ ಅದನ್ನ ಸ್ಟೋರಿ ಹೇಳಿದಾಗ ಒಪ್ಕೊಂಡು ಅದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ರಾಜರ ಇರುವಂತ ಒಂದು ಕಾಲ, ಆಮೇಲೆ ಈಗ ಅಲ್ಲಿಂದ ಈಗಿರುವಂಥ ಪ್ರಚಲಿತವಾಗಿ ನಾವು ಹೇಗೇನಿದೆ ಡೆಲಿವರಿ ಬಾಯ್ ಅಂತ ಇರ್ತಾರೆ, ನಮ್ಗೆ ಈಗಿನ ಕಾಲದ್ದು ಅದೆರಡು ಕನೆಕ್ಷನ್ ಇಟ್ಕೊಂಡು ಅಂತ ಮಾಡ್ತಾರೆ ಅಂಥದ್ದು ಸಬ್ಜೆಕ್ಟ್. ಸೊ ಹೌದು, ಫ್ಲಾಶ್ ಬ್ಯಾಕ್ ಬರುವಂಥ ಕತೆ. ಎಸ್, ಇದು ಕಾಲ್ಪನಿಕ ಕಥನೆ. ಆದರೆ ಇಲ್ಲಿ ನಾವು ಅದೇ ನಾನು ಹೇಳಿದಾಗ ಈಗ ಹೌದು, ಈಗ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದೆ ರಾಜ ಅಂತ ನೋಡಿದ್ರೆ ನಾವು ರಾಜ್ಕುಮಾರ್ ಅವ್ರು ನೋಡಿದ್ದೀವಿ. ಕೃಷ್ಣದೇವರಾಯ ಮೂವಿ ನೋಡಿದಾಗ ಅವರು ಮಾಡಿದಂಥ ಒಳ್ಳೆ ಕಾರ್ತಿಗಳು ನಾವು ಓದಿರೋವಂಥದ್ರಲ್ಲಿ ನಾವು ನೋಡ್ಕೊಂಡು ಬಂದಿರೋದು. ಈ ಬಾಣ, ಭಟ್ಟ, ಭಾಸ್ಕರ ಅಂತ ನಮ್ಮೆಲ್ಲ ಪ್ರಸಿದ್ಧ ಕವಿಗಳನ್ನು ಇಟ್ಕೊಂಡು ಬೆಳೆಸಿದಂತಹ ನಮ್ಮ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಕೃಷ್ಣದೇವರಾಯ ಅವರದು ಅದನ್ನು ಹೇಗೆ ಯಾವುದಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಒಂದು ತುಣುಕನ್ನು ಇಟ್ಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ. ಬಜೆಟ್ ಸರ್, ಇದು ಬಜೆಟ್ ಫೈನಾನ್ಷಿಯಲ್ ಬೇಡ, ಬಟ್ ಆ್ಯಕ್ಚುಲಿ ಇದು ನಾವು ಹೇಳಿದಾಗ ಇಲ್ಲಿ ಏನಿದೆ ಅದಕ್ಕಿಂತ ಇದಕ್ಕೆ ಬಜೆಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಬೇಕಿರೋಂಥದ್ದು, ಇದು ಎಫೆಕ್ಟ್ ಆಗಲಿ BFX ಆಗಲಿ ಮಾಡಬೇಕು. ಒಂದು ಶಾರ್ಟ್ ನಾನು ಅಂದ್ಕೊಂಡಾಗ ಬರಬೇಕು ಅಂದರೆ ಇದಕ್ಕೆ ಅದು ಆ ಥರ ಇದ್ರೇ ಅದಕ್ಕೊಂದು ಕಡೆ ಬರುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗೇ ಇರುತ್ತೆ ಅದು. ಹೌದು, ಗ್ರಾಫಿಕ್ಸ್ ಇರುತ್ತೆ ಇದರಲ್ಲಿ ಖಂಡಿತವಾಗಿಯೂ. ಸೊ ಡೈರೆಕ್ಟರ್ ಸರ್ ಈ ಕತೆ ಹೇಳ್ಬೇಕಾದ್ರೆ ಮೊದಲು ನನಗೆ ಇಷ್ಟ ಆಗಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣದೇವರಾಯ ಕತೆ. ಸೊ ಅವರು ಹೆಸರು ಹೇಳಿದ್ರೆ ಗೂಸ್ಬಂಪ್ಸ್ ಬರುತ್ತೆ. ಸೊ ಅವ್ರ ವಿಷಯದಲ್ಲಿ ಅಂದ್ರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ, ಇಲ್ಲಿರೋ ಎಲ್ಲರೂ ಕೂಡ ಶ್ರೀ ಕೃಷ್ಣದೇವರ ಡಿವೋಟೀಸ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು. ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗೂಸ್ಬಂಪ್ಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ವೆರಿ ಚಾಲೆಂಜಿಂಗ್ ರೋಲ್. ಸೊ ಅವರು ಮಾಡಿದ ಕತೆಗೆ 100% ನ್ಯಾಯ ಮಾಡ್ತೀನಿ. ಸೊ 100% ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಯುನಿಕ್ ಕಥೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಂದರೆ ನೀವು ಅವರು ಸೀರೀಸ್ ಆಫ್ ಫಿಲ್ಮ್ಸ್ ನೀವು ನೋಡಿರ್ಬೋದು. ಇದು ಬ್ಯಾಂಗ್ಳೂರು ರಿಯಲ್ ಎಸ್ಟೇಟ್ ಬೆಳೆಯೋಕ್ಕಿಂತ ವೇಗವಾಗಿ ಅವರ ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರನ್ನ ಈಗಲೇ ಕ್ಯಾಚ್ ಮಾಡ್ಕೊಳ್ಬೇಡ. ಯಾಕಂದ್ರೆ ನಾನು ಬರೀ ರೈಟರ್ ಡೈರೆಕ್ಟರ್ ಅಲ್ಲದೆ ಸಹ ನಿರ್ಮಾಪಕ ಆಗೋದ್ರಿಂದ ಸ್ವಲ್ಪ ನಾನು ಅದೊಂದು ಓಕೆ ಮತ್ತು ಬಿಡೋದು ಬೇಡ ಅಂತೇಳಿ ಇದೇ ಈಗ ಸಿಕ್ಕಿದರೆ ಇಟ್ಕೊಬೇಡ ಅಂತೇಳಿ ಇದೊಂದು ಮಾಡಿರುವಂಥದ್ದು ಆ್ಯಕ್ಚುಲಿ. ಸೊ ನಮ್ಮ PR ಅವರು ಹೇಳ್ತಿದ್ರು, ಸರ್ ಹೆಂಗೆ ಸರ್ ಇದಂತ. ಇಲ್ಲ ಮಾಡಬೇಕು, ಈ ಎರಡಕ್ಕೆ ನಾವು ಅವ್ರನ್ನ ಕಮಿಟ್ ಮಾಡ್ಕೊಬೇಡ. ಯಾಕಂದರೆ ಮತ್ತೆ 4 ಮೂವಿ ಅವ್ರದ್ದು ಆಲ್ರೆಡಿ ರಿಲೀಸ್ ಆಗಿದೆ, ಇನ್ನು 7 ಮೂವೀಸ್ ಇದೆ ಅವ್ರದ್ದು ಆಲ್ರೆಡಿ. ಈಗ ನೆಕ್ಸ್ಟ್ ಮಂತು ಟೆಡಿಬೇರ್ ಆಗ್ತಾ ಇದೆ. ಹಾಗಾದಾಗ ನಮ್ಮ ಕೈ ಸಿಗೋದಿಲ್ಲ. ಆಮೇಲೆ ನಾವು ಯಾರು ಹೊಸಬ್ರನ್ನ ಮತ್ತೆ ಹುಡುಕಬೇಕಾಗುತ್ತೆ. ಅವ್ರಿಗೆ ಇದು ಸೂಟ್ ಆಗುತ್ತೆ. ಇದು ಅವರು
ಎಕ್ಸ್ಪ್ರೆಷನ್ ಆಗಲಿ ಅವ್ರದ್ದು ಮಾತಾಡಿದ್ದೀನಿ, ನಾನು ಎಲ್ಲ ನೋಡಿದ್ದೀನಿ ಮೂವೀಸ್ನು. ಸೊ ಹಾಗಾಗಿ ಅಂದ್ಕೊಂಡು ಇಲ್ಲ ಇದು ಮಾಡ್ಕೊಬಿಡೋಣ, ಈಗ ನಮಗೊಂದು ಕಂಟಿನ್ಯೂಟಿ ಇರುತ್ತೆ, ಮುಗಿದು ಬಿಡಲಿ ಈಗ ನಾವು ಅದಕ್ಕಂತ ಆದಮೇಲೆ ನಾವು ಆಗಿ ಮಾಡಿಕೊಂಡು ನೆಕ್ಸ್ಟು ಇದು ರಾಜಾ ದೇವಸಿಂಧಗೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿ ಮಾಡೇಬೇಕು ಅಂತ ಮಾಡಿರೋವಂಥದ್ದು. ಎಷ್ಟು ಬಿಸ್ನೆಸ್ ಮೈಂಡ್ ಅಂತ ನನಗೆ ಗೊತ್ತಿಲ್ಲ. ನೀವು ನಾನು ಕತೆ ಹೇಳ್ತಾ ಇದ್ರೆ ಸರ್ ಸೂಪರ್ ಆಗಿದೆ ಮಾಡೋಣ ಅಂತ ಹೇಳ್ತಿದ್ದೆ, ಬಟ್ ಇದರಿಂದ ಎಷ್ಟು ಕತೆ ಇದೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಿಡಿ ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಅದು ನಾವು ಹೇಳಂಗಿಲ್ಲ, ಅದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಅದು ಆದ್ರೆ ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಎರಡು ಮಿಕ್ಸ್ ಮಾಡ್ಬಿಟ್ಟು ಕಮ್ಮಿ ಮಾಡ್ಬಿಟ್ರಲ್ಲ, ಅಲ್ಲಿಗೆ ಬಜೆಟ್ ಆಗೋಯ್ತು ಫ್ರೆಂಡ್ಲಿ. ಈ ಸಿನಿಮಾದಲ್ಲಿ 2 ಶೇಡ್ ಇದೆ. ಹೌದು ಸರ್, ಹೌದು. ಹಿಂದಿನ ಸಿನಿಮಾದಲ್ಲಿ 3 ಶೇಡ್ ಇತ್ತು. ಹಾಂ ಸರ್, ಹೌದು. ಸಿನಿಮಾದಲ್ಲಿ ಏನಾದರೂ ಅದು ನೆಕ್ಸ್ಟ್ ಸಿನಿಮಾ ಬಂದು ನಮಗೆ ದಶಾವತಾರ ಮಾಡಿದ್ರು ಮಾಡ್ತೀವಿ. ಡೈರೆಕ್ಟ್ ವಿಷನ್ ಇಸ್ ಫೈನಲ್. ಸರ್ ಟೈಮ್ ಟ್ರಾವೆಲ್ ಕತೆ ಅಲ್ಲ ಇದು. ಲೈಕ್ ಹೆಂಗೆ ಅಂತ ಹೇಳಿದ್ರೆ ಸೋಷಿಯಲ್ ಫ್ಯಾಂಟಸಿ ನಾವು ನೋಡ್ತಿರಂಗೆ ಈಗ ಅಂತ ಸಿಂಪಲ್ ಆಗಿ ಲೈಕ್ ಅದು ಎಕ್ಸಾಂಪಲ್ ತೊಗೊಳ್ಬೇಕಾಗ ಗೊತ್ತಿಲ್ಲ, ಮಗಧೀರ ಅದು ಸೋಷಿಯಲ್ ಫ್ಯಾಂಟಸಿ ಅಂತ ಒಂದು ಝೋನರ್ ಬರ್ತದೆ. ಸೊ ಆ ಥರ ಒಂದು ಝೋನಲ್ಲಿ ನಾವು ಕೃಷ್ಣದೇವರಾಯ ಕಾಲ ಮತ್ತು ಈಗ ಪ್ರೆಸೆಂಟ್ ಜನ್ರೇಷನ್ ಯಾವ ಥರ ತೋರಿಸ್ಬೋದು, ಎರಡು ಲೈಕ್ ಒಂದೇ ವಿಷಯ ಯಾವ ಥರ ಎರಡು ತೋರಿಸ್ಬೋದು ಅನ್ನೋದು ಅವರು ಕತೆ ಆ್ಯಕ್ಚುಲಿ. ಸೊ ಕತೆ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಮೀಟಿಂಗಲ್ಲೇ ತುಂಬ ಇಷ್ಟ ಆಯಿತು. ಕೃಷ್ಣದೇವರಾಯ ಅಂದ್ರೇ ನನಗೆ ಲೈಕ್ ಇಟ್ಸ್ ಹೇಳಿದ್ನಲ್ಲ, ಆ ಹೆಸರು ಹೇಳಿದ ತಕ್ಷಣ ಕತೆನೇ ಆಮೇಲೆ ಹೇಳಿ ನಾನು ಓಕೆ ಮಾಡ್ತೇನೆ ಅಂತ ಹೇಳ್ಬಿಟ್ಟೆ. ಏಕೆಂದರೆ ಇಟ್ಸ್ ಎ ಬ್ಲೆಸ್ಸಿಂಗ್ ನನಗೆ. ಸಿ ಅವರು ಕತೆ ಅವ್ರು ಮಾಡೋದು ಮಾಡಬೇಕು ಅಂದರೆ ನನಗೆ ಅದೃಷ್ಟ ಅಂತಲೇ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ನಾನು ಶ್ವೇತಾ ಅಂತ. ದಿಸ್ ಈಸ್ ಮೈ ಥರ್ಡ್ ಫಿಲ್ಮ್. ಸೆಕೆಂಡ್ ಈಸ್ ರನ್ನಿಂಗ್ ಪ್ಯಾರಲಲ್. So like thank you so much director sir and Bhargav sir for this opportunity, and I'm really looking forward to put all my efforts into the character and feel the life for the character. You are from? I'm from Bangalore itself. You don't know Kannada? Barutte sir, Kannada definitely. Barutte sir. Nervous idini ಸ್ವಲ್ಪ. ಮಾತಾಡಿ. Sir, nandu one of the lead. ಕ್ಯಾರೆಕ್ಟರ್ ಹೆಸರು ಆಕ್ಚುಲಿ ಹೇಳ್ಬಿಟ್ರೆ ಮೋಸ್ಟ್ಲಿ ಸ್ಟೋರಿದು ಗೊತ್ತಾಗ್ಬಿಡುತ್ತೆ. ಸಿನಿಮಾ ಅಂತಂದ್ರೆ ಸರ್ ಆಕ್ಚುಲಿ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೆ, ಈ ಒಂದು ನಾವು ಏನೋ ಅಂತ ಮೈಂಡಲ್ಲಿ ಬರ್ತೀವಿ. ಆಕ್ಚುಲಿ ಫಸ್ಟ್ ಸಿನಿಮಾ ಅಲ್ವಾ, ಒಂದು ಅಂದಾಜು ಸರ್ ಹೇಳಕ್ ಹೆಂಗಂದ್ರೆ ಯೂನಿಟ್ ಇರುತ್ತೆ, ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ, ಲೊಕೇಶನ್ ಚಾರ್ಜು, ಫುಡ್, ಲೊಕೇಶನ್ ಬೇರೆ ಬೇರೆದು ಚಾರ್ಜಸ್ ಎಲ್ಲ ಇರುತ್ತೆ. ಅದು ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ನೋಡಿ ಸಿನಿಮಾ ಬಂದು 2 ಐ ತಂಡಕ್ಕೆ ಮತ್ತೆ ರಾಜಾ ದೇವಸಿಂಧು ಇದು ಒಂದು ನನಗೂ ಹಿಂಟ್ ಸ್ಲೈಟ್ ಹೇಳಿದ್ದಾರೆ. ಬಟ್ ದುರ್ಗಾ ಮೋಹನ್ ಅವ್ರ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅಂದ್ಕೊಂಡಿರ್ತೀವಿ. ಬಟ್ ಎಲ್ಲ ನನಗೆ ಯಾವುದೇ ಸ್ಟ್ರೆಸ್ ಕೊಡ್ದಿರ ಆ್ಯಕ್ಚುಲಿ ಮಾಡ್ಕೊಳ್ತಾರೆ. ಒಂದು ಪೌರಾಣಿಕ ಕಥೆ ಆಗಿರ್ಬೋದು, ಇನ್ನೊಂದು ಪ್ರೇಮದ ಲವ್ ಓರಿಯೆಂಟೆಡ್ ಸ್ಟೋರಿ ಆಗಿರ್ಬೋದು, ಲವ್ ಸ್ಟೋರಿ. ಆ್ಯಕ್ಚುಲಿ 100% ಸಕ್ಸಸ್ ಆಗುತ್ತೆ, 100% ಸಕ್ಸಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅದಾಗಲೇ ತುಂಬ ಖುಷಿ ಆಯಿತು. ರಾಜಾ ದೇವ ಸಿಂಧು, ನೈಸ್ ನೇಮ್. ಸೊ ಇವತ್ತು ಈ ಒಂದು 2 ಮೂವೀಸ್ನ ಲಾಂಚ್ ಮುಹೂರ್ತ ಅಂತಲೇ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಟ್ ಕ್ಯಾನ್ ಬಿ ಟೈಮ್ನೂ ಆಗುತ್ತೆ. 2 ಮೂವೀಸ್ದು ಕವರೇಜ್ಗೇನು ಎಲ್ಲ ಅನುಕೂಲ ಆಗುತ್ತೆ ಅಂತಲೇ ಮಾಡಿರ್ಬೋದೇನೋ ಡೈರೆಕ್ಟರ್ ಅವರು. ಸೊ ಟೈಮ್ ಈಸ್ ವೆರಿ ಪ್ರೇಷಿಯಸ್ ನಮಗೆಲ್ಲರಿಗೂ. ತುಂಬ ಖುಷಿ ಆಗುತ್ತೆ. ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಹಿಸ್ಟಾರಿಕಲ್ ನಮಗೆಲ್ಲರಿಗೂ ಸುಮಾರು ಜನ್ರೇಷನ್ಸ್ ನಾವು ಕಮಿಂಗ್ ಜನ್ರೇಷನ್ಸು ಮರ್ತೇ ಹೋಗಿರ್ತಾರೆ ಇಂಥದ್ದು ಒಂದು ಸ್ಟೋರಿನ ಮತ್ತೆ ಅವ್ರು ಲೈವ್ಲಿಯಾಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಸರ್ ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರೂ ಪಾಪ ಹಿ ಸ್ಟ್ಯಾಂಡ್ಸ್ ಫಾರ್ ಅಸ್ ಆ್ಯಂಡ್ ಈಕ್ವಲಿ ನಾನು ಐ ಫೀಲ್ ಹೀಸ್ ಮೈ ಫ್ಯಾಮಿಲಿ, ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರೂ ಅವ್ರ ಜೊತೆಲಿ ಇರ್ತೀನಿ. ಮತ್ತು ಅಷ್ಟು ಟ್ಯಾಲೆಂಟೆಡ್ ಈ ವಯಸ್ಸಿಗೆ ಇನ್ನು ಇದು ಮೂವೀಸ್ ಬರೋವಂಥದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬ ಖುಷಿ.
ತುಂಬ ಶ್ರಮ ಆಗ್ತಾರೆ, ಅವರು ಪರ್ಸ್ನಲಿ ಇನ್ವಾಲ್ವ್ ಆಗ್ತಾರೆ. ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು. ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಈ ಮೂವಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ನನ್ನನ್ನು ಚೀಫ್ ಗೆಸ್ಟ್ ಅಂತ ಕರೆದು ಫ್ಯಾಮಿಲಿ ಅಂತ ಕರೆಯೋಕ್ಕಿಂತ ಅದಕ್ಕಿಂತ ದೊಡ್ಡ ಮಾತಿಲ್ಲ. ಸೊ ನಾನು ಯಾವಾಗಲೂ ಆ ಫ್ಯಾಮಿಲಿ ಅಂತಲೇ ಫೀಲ್ ಆಗ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ರಾಜ ದೇವ ಸಿಂಧು ಈ ನೇಮ್ ಒಂಥರ ಸೌಂಡ್ ಇವಾಗಲೇ ಡಿಫ್ರೆಂಟ್ ಆಗಿದೆ. ಪೌರಾಣಿಕ ಕಥೆಗಳು ಬರೋದು ತುಂಬ ರೇರ್. ಐ ಡೋಂಟ್ ನೋ ಪೌರಾಣಿಕ ಕಥೆನ ಲವ್ ಸ್ಟೋರಿನ ಅಂತ ಸಮ್ ರಿಲೇಟೆಡ್ ಅನ್ನಿಸ್ತಿದೆ. ಈ ಸಿನಿಮಾ ಚಾಲೆಂಜಿಂಗ್ ಆಗಿ ಅಫ್ಕೋರ್ಸ್ ತಗೊಂಡಿದ್ದಾರೆ ಅಂದ್ಕೊಳ್ತೀನಿ. ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನ್ನಿಸ್ತಿದೆ. ಸೊ ಎನಿ ಹ್ಯಾವ್ ಆಲ್ ದಿ ಬೆಸ್ಟ್ ರಾಜ ದೇವ ಸಿಂಧು ಟೀಮ್ಗೆ. ಭಾರ್ಗವ್, ಯು ಆರ್ ರಿಯಲಿ ಟ್ಯಾಲೆಂಟೆಡ್. ಒಂದು ಪ್ರಾಜೆಕ್ಟ್ ಅಲ್ಲ, ಅಟ್ ಎ ಟೈಮ್ 3-4 ಪ್ರಾಜೆಕ್ಟ್ ಮೇಂಟೈನ್ ಮಾಡೋ ಅಂಥ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ. ಖಂಡಿತ ಈ ಥರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ನಾವೆಲ್ಲ ಸೇರಿ ಬೆಳೆಸಬೇಕು. ಈವನ್ ಪ್ರೊಡ್ಯೂಸರು ಡೈರೆಕ್ಟ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು. ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಆವಾಗಲೇ ಸರ್ ನೀವು ಹೀರೋಯಿನ್ನ ಅಂದರು, ನಾನು ಮಿಸಸ್ ಯೂನಿವರ್ಸ್ 2019 ಓಕೆ ಆ್ಯಕ್ಟರ್ ಸರ್ ನೀವಂತೂ ಕೇಳಲಿಲ್ಲ, ಅದಕ್ಕೆ ನಾನೇ ಹೀರೋಯಿನ್ ಆಗಿಬಿಡೋಣ ಅಂತ ಹಂಗೆ ಹೇಳಿದ್ದೀನಿ. ಥ್ಯಾಂಕ್ ಯು. ನಾನು ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು, ಬಟ್